ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸಿಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರ ಅಧೀನದಡಿ ಬರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಗಳನ್ನು ಆಹ್ವಾನ ಮಾಡಿರುತ್ತಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕಡೆಯ ದಿನಾಂಕ 25ನೇ ಜನವರಿ 2026. ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿರುತ್ತೆ. ಅದು ಮಾರ್ಚ್ 1, 2026. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಒಂದು ಅರ್ಜಿ ಫಾರ್ಮನ್ನು ನಾನು ಇಲ್ಲಿ ತಮಗೋಸ್ಕರ ನೀಡಿದ್ದೆ. ಆದರೆ ಆ ಅರ್ಜಿ ಫಾರ್ಮ್ ಇದೆಯಲ್ಲ, ಅದು ಒಂದು ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂತಹ ಒಂದು ದೃಢೀಕರಣ ಪತ್ರವಾಗಿರುತ್ತದೆ. ಆದರೆ ಈ ಪ್ರತಿ ವರ್ಷ ಏನು ಅರ್ಜಿ ಫಾರ್ಮ್ ಇರುತ್ತಲ್ಲ, ಅದೇ ರೀತಿ ಈ ವರ್ಷವೂ ಕೂಡ ಅದೇ ಸೇಮ್ ಇರುವಂಥ ಒಂದು ಅರ್ಜಿ ಫಾರ್ಮ್ ಕೂಡ ಇವತ್ತು ಬಿಡುಗಡೆ ಆಗಿರುತ್ತದೆ. ಅದು ಏನು ಅಂದರೆ, ಇಲ್ಲಿ ಪ್ರತಿಯೊಂದು ವಸತಿ ಶಾಲೆಗಳೇನಿದಾವೆ ತಮಗೆ ಹತ್ತಿರವಿರುವಂತಹ ವಸತಿ ಶಾಲೆಗೆ ಹೋಗಿ ತಾವುಗಳು ಇಲ್ಲಿ ಅರ್ಜಿ ಫಾರ್ಮನ್ನು ತಾವು ಪಡೆದುಕೊಂಡು ಅದನ್ನು ಭರ್ತಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತಾವು ಸಲ್ಲಿಸಬೇಕಾಗುತ್ತೆ. ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳು ತಿಳಿಸಿರುತ್ತೇನೆ ಈ ಬಗ್ಗೆ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಕೂಡ ಇದೇ ವಿಡಿಯೋದಲ್ಲಿ ಇದೇ ಸೇಮ್ ಆಗಿರುವಂತಹ ತಮ್ಮ ತಾಲೂಕು ಜಿಲ್ಲೆಗೆ ಸಂಬಂಧಿಸಿದಂತಹ ಒಂದು ಅರ್ಜಿ ಫಾರ್ಮ್ ಇರುತ್ತೆ. ಇದು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಅರ್ಜಿ ಫಾರ್ಮ್ ಆಗಿರುತ್ತೆ. ಇದನ್ನು ತಾವುಗಳು ತಮ್ಮ ಮಗ ಅಥವಾ ಮಗಳು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೋ ಆ ಶಾಲೆಯಿಂದ ಭರ್ತಿ ಮಾಡಿಸ್ಬೇಕು. ಮತ್ತು ಇಲ್ಲಿ ಅದಕ್ಕೆ ತಾವು ಸಂಬಂಧಪಟ್ಟಂತಹ ದಾಖಲೆಗಳನ್ನು ಮುಖ್ಯೋಪಾಧ್ಯಾಯರಿಗೆ ನೀಡಬೇಕು. ಅವರು ಸಂಪೂರ್ಣ ಭರ್ತಿ ಮಾಡಿ ಅವರು ಶಾಲಾ ಏನು ಮುಖ್ಯೋಪಾಧ್ಯಾಯರು ಇರ್ತಾರೆ ಅವರು ಸಹ ತಮ್ಮ ಮಗ ಅಥವಾ ಮಗಳ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡಿ ಸ್ವಯಂ ದೃಢೀಕರಣವನ್ನು ನೀಡ್ತಾರೆ. ಅದರೊಂದಿಗೆ ಅವರು ತಮ್ಮ ಸೀಲ್ ಹಾಗೂ ಸಹಿಯನ್ನು ಹಾಕಿ ತಮಗೆ ನೀಡ್ತಾರೆ. ತಾವುಗಳು ಎಲ್ಲಿ ಅರ್ಜಿ ಫಾರ್ಮನ್ನು ಪಡ್ಕೊಂಬಂದಿರ್ತೀರಿ ಅದೇ ಶಾಲೆಗೆ ಅಂದರೆ ಮೊರಾರ್ಜಿ ಶಾಲೆಗೆ ಹೋಗಿ ತಾವು ಅರ್ಜಿ ಫಾರ್ಮನ್ನು ಕೊಟ್ಟು ಒಂದು ರಿಸೀವ್ಡನ್ನು ಪಡೆದುಕೊಳ್ಬೇಕಾಗುತ್ತದೆ. ಇಲ್ಲಿ ಭರ್ತಿ ಮಾಡೋದ್ರ ಬಗ್ಗೆ ಇದನ್ನು ತಾವು ಕೂಡ ಭರ್ತಿ ಮಾಡ್ಬೋದು. ಆದರೆ ಶಾಲಾ ಮುಖ್ಯೋಪಾಧ್ಯಾಯರಿಂದ ಭರ್ತಿ ಮಾಡಿಸುವುದು ಬಹಳಷ್ಟು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಶಾಲಾ ದಾಖಲೆಗಳ ಪ್ರಕಾರವೇ ಇಲ್ಲಿ ಸಂಪೂರ್ಣ ಮಾಹಿತಿ ಇರಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ನೋಡ್ಬೋದು, ಇಲ್ಲಿ SITS ನಂಬರ್ ಆಗಿರ್ಬೋದು, ಅಭ್ಯರ್ಥಿ ಹೆಸರು, ಅಂಚೆ ವಿಳಾಸ ಆಗಿರ್ಬೋದು, ಇದನ್ನು ಈಗಾಗಲೇ ಈ ಬಗ್ಗೆ ಸಾಕಷ್ಟು ತಿಳಿಸಿರ್ತೇನೆ. ಇಲ್ಲಿ ನೋಡ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಸ್ವಂತ ಜಿಲ್ಲೆ, ತಾಲೂಕು ಮತ್ತು ಇಲ್ಲಿ ಮೊಬೈಲ್ ನಂಬರ್ ಆಗಿರ್ಬೋದು, ವಾರ್ಷಿಕ ಆದಾಯ, ಇಲ್ಲಿ ಜಾತಿ ಪ್ರಮಾಣ ಪತ್ರದ RD ನಂಬರ್ ಆಗಿರ್ಬೋದು, ಮತ್ತು ಇಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರೋ ಶಾಲೆ ಹೆಸರು, ವಿಳಾಸ ಮತ್ತು ಮುಖ್ಯೋಪಾಧ್ಯಾಯರ ದೂರವಾಣಿ ಸಂಖ್ಯೆ, ವಾಟ್ಸಪ್ ನಂಬರನ್ನು ತಾವು ಪಡ್ಕೊಳ್ಬೇಕಾಗುತ್ತದೆ. ಇನ್ನು ವಿಶೇಷ ವರ್ಗ ತಮಗೆ ಸಂಬಂಧಪಟ್ಟದ್ದು ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ಇದೆ. ಇಲ್ಲಿ ತಾವು ಯಾವ ವಿಶೇಷ ವರ್ಗಕ್ಕೆ ಸಂಬಂಧಪಡ್ತೀರಿ ಅಲ್ಲಿ ರೈಟ್ ಮಾರ್ಕ್ ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ. ಇವೆಲ್ಲ ದಾಖಲೆಗಳನ್ನು ನೋಡ್ಬೋದು ಇಲ್ಲಿ ಏನೇನು ವಿಶೇಷ ವರ್ಗದವರು ಇದ್ದಾರೆ ಅಂತ. ಇಲ್ಲಿ ಬಾಲಕಾರ್ಮಿಕ, ವಿಧವೆ ಮಗು, ವಿಧುರ ಮಗು, ಅನಾಥ ಮಗು, ಮಾಜಿ ಸೈನಿಕರ ಮಗು, ಅಲೆಮಾರಿ ಮಗು, ದೇವದಾಸಿ ಮಗು, ಪೌರ ಕಾರ್ಮಿಕರ ಮಗು, HIV ಪೀಡಿತರ ಮಗು, ಆತ್ಮಹತ್ಯೆ ಮಾಡಿಕೊಂಡ ರೈತರ ಮಗು, ವಿಶೇಷ ಚೇತನ ಮಗು, ಇಲ್ಲಿ ಆಶ್ರಮ ಶಾಲೆಯಲ್ಲಿ ಕಲಿತಿರುವಂಥ ಮಗು ಆಗಿರ್ಬೋದು, ಯೋಜನಾ ನಿರಾಶ್ರಿತ ಮಗು, ಸ್ಥಳೀಯ ಅಭ್ಯರ್ಥಿ ಮಗು ಮತ್ತು ಇತರೆ ಯಾವುದಾದ್ರೂ ಮೀಸಲಾತಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಾವು ಒದಗಿಸಬೇಕು. ಇಲ್ಲಿ ಆದಾಯ ಮಿತಿ ನೋಡ್ತಾ ಹೋದರೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರಿಗೆ 2.5 ಲಕ್ಷ ರೂಪಾಯಿ ಇರ್ತದೆ ವಾರ್ಷಿಕ ಆದಾಯ. ಮತ್ತು ಇಲ್ಲಿ ಹಿಂದುಳಿದ ವರ್ಗಗಳಾದಂತಹ 2A, 2B, 3A, 3B ಅವರಿಗೆ 1 ಲಕ್ಷ ರೂಪಾಯಿ ಇರುತ್ತದೆ. ಇವೆಲ್ಲವನ್ನು ತಾವು ಭರ್ತಿ ಮಾಡಿ ಇಲ್ಲಿ ತಮ್ಮ ಮಗ ಅಥವಾ ಮಗಳ ಸಹಿ, ಅಭ್ಯರ್ಥಿಯ ಸಹಿ, ಪಾಲಕರ ಸಹಿ ಮತ್ತು ಮುಖ್ಯೋಪಾಧ್ಯಾಯರ ಸಹಿಯನ್ನು ಭರ್ತಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡೋರು ಕೆಳಗೆ ಶಾಲಾ ಆದ್ಯತೆ ಏನೇನಿರ್ತದೆ. ಶಾಲಾ ಆದ್ಯತೆಯನ್ನು ನೀಡಲು ಮೀಸಲಿರುವ ಸ್ಥಳದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಹಾಕಬೇಕು. ಅಂದರೆ ಸಂಖ್ಯೆಯನ್ನು ಕೊಡಬೇಕಲ್ಲಿ, ನೀವು ರೈಟ್ ಮಾರ್ಕ್ ಹಾಕಬಾರ್ದು. ಇಲ್ಲಿ ನೋಡ್ಬೋದು, ಉದಾಹರಣೆಗೆ ಇಲ್ಲಿ ಪ್ರತಿಯೊಂದು ವಸತಿ ಶಾಲೆಗಳಿದಾವೆ ನೋಡ್ರಿ, ಬಾಲಕರಿಗೆ ಮಾತ್ರ ಅಂದರೆ ಬಾಲಕರಿಗೆ ಸಂಬಂಧಪಟ್ಟಂತಹ ಇಲ್ಲಿ ಶಾಲೆಗಳಿರ್ತವೆ. ಅಲ್ಲಿ ಈ ಆದ್ಯತೆಯನ್ನು ನೀಡಬೇಕು. ತಮಗೆ ಹತ್ತಿರವಿರುವಂಥ ಶಾಲೆಗಳನ್ನು ಕ್ರಮ ಸಂಖ್ಯೆ 1, 2, 3, 4 ಈ ರೀತಿಯಾಗಿ ಕೊಡ್ತಾ ಹೋಗಬೇಕು. ಇನ್ನು ಬಾಲಕಿಯರಿಗೆ ಸಪ್ರೇಟ್ ಫಾರ್ಮ್ ಇದೆ, ಅಲ್ಲಿ ತಾವು ಅದನ್ನು ಕ್ರಮ ಸಂಖ್ಯೆಯನ್ನು ಆದ್ಯತೆವಾರು ನೀಡಬೇಕು. ತಮಗೆ ಹತ್ತಿರವಿರುವಂತಹ ಶಾಲೆಗಳನ್ನು ಆಲ್ಮೋಸ್ಟ್ ಎಲ್ಲ ವಸತಿ ಶಾಲೆಗಳಿಗೂ ತಾವು ಇಲ್ಲಿ ಕ್ರಮ ಸಂಖ್ಯೆಯನ್ನು ಕೊಡ್ತಾ ಹೋಗಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ತಮಗೆ ಇಲ್ಲಿ ಸೆಲೆಕ್ಷನ್ಗೆ ಯೂಸ್ ಆಗುತ್ತೆ. ಈ ಎಲ್ಲ ದಾಖಲೆಗಳನ್ನು ತಾವು ಏನೇನು ತಾವು ಮೀಸಲಾತಿಗೆ ಸಂಬಂಧಪಟ್ಟಂಥ ದಾಖಲೆಗಳಿದಾವೆ ಅವುಗಳನ್ನು ಅಟ್ಯಾಚ್ ಮಾಡಿ ಎಲ್ಲ ಫಾರ್ಮನ್ನು ಭರ್ತಿ ಮುಖ್ಯೋಪಾಧ್ಯಾಯರಿಂದ ಮಾಡಿಸಿ ತಾವು ತಮಗೆ ಹತ್ತಿರದ ಇಲ್ಲೇನು ಮೊರಾರ್ಜಿ ವಸತಿ ಶಾಲೆ ಇದೆ ಆ ಶಾಲೆಗೆ ಕೊಟ್ಟು ಒಂದು ರಿಸೀವ್ಡನ್ನು ಪಡ್ಕೊಳ್ಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ.